ನಾನು ಹುಡುಗನಾಗಿದ್ದಾಗ ನಮ್ಮ ಊರಿನ ಸುತ್ತಮುತ್ತ ಸಕ್ಕರೆ ಕಾರ್ಖಾನೆ ಇರ್ತಿರ್ಲಿಲ್ಲ. ಬಹಳ ಕಮ್ಮಿ, ಅಲ್ಲೊಂದು ಇಲ್ಲೊಂದು ಸಕ್ಕರೆ ಕಾರ್ಖಾನೆ ಇರೋದು. ಬೆಲ್ಲದ ಗಾಣ ಇರೋದು. ಬೆಲ್ಲದ ಗಾಣ ಹೇಗಿರ್ತಿತ್ತು? ಸುಮಾರು ಕಬ್ಬು ಬೆಳೆದು ಕತ್ತರಿಸಿ ತರೋರು ಈಗಿನ ಹಾಗೆ ಮಷಿನ್ ಗಿಷನ್ ಇರಲಿಲ್ಲ. ದೊಡ್ಡ ಮರದ ದಿಮ್ಮೆಗಳನ್ನು, ಸಿಲಿಂಡರ್ ಆಕಾರ ದಿಮ್ಮೆಗಳನ್ನು ಅಥವಾ ಕಲ್ಲುಗಳನ್ನು ಜೋಡಿಸಿರೋರು ಒಂದು ಬಲಿಷ್ಠವಾದ ಎತ್ತುಗಳನ್ನು ಕಟ್ಟಿ ತಿರುಗಿಸೋರಿಗೆ. ತಿರುಗಿಸಿದಾಗ ಆ ನಡುವೆ ಕಬ್ಬಿನ ಜಲ್ಲೆ ತೂರಿಸಿದಾಗ ರಸ ಹೊರಗೆ ಬರಬೇಕು. ಎಷ್ಟು ಇಡೀ ದಿವಸ ನಡೆಯೋದದು. ನಿಮ್ಗೆ ಆಶ್ಚರ್ಯ ಆಗತ್ತೆ. ಆ ಗಾನ ನಡೆದ್ರೆ 3 ತಿಂಗಳು 4 ತಿಂಗಳು ನಡಿಬೇಕು. ನನ್ನ ತಂಗಿ ಮನೇಲಿ ನೋಡಿದ್ದೀನಿ ನಾನು. 4 ತಿಂಗಳು ಗಾಣ ಅಂದ್ರೆ ಅಷ್ಟು ಕಬ್ಬು ಬರೋದು. ಅದು ಎತ್ತಿನ ಮೇಲೆ ಮಾಡ್ಬೇಕಲ್ಲ, ನಿಧಾನಕ್ಕಾಗೋದು. ಆ ಕಬ್ಬಿನ ಹಾಲು ಬರ್ತದೆ, ಅದರಿಂದ ಬೆಲ್ಲ ಮಾಡ್ಬೇಕು. ಬೆಲ್ಲನೇ ಜಾಸ್ತಿ ಮಾಡೋದು ಎಲ್ಲರೂ ಅವಾಗ. ಆ ಬೆಲ್ಲ ಮಾಡೋದಕ್ಕೆ ಕಬ್ಬಿನ ಹಾಲು ತಂದಿಡೋದು, ದೊಡ್ಡ ಹರಿವಾಣದಲ್ಲಿ ಕಾಯಿಸೋದು. ಆಗ ಇಂಟ್ರೆಸ್ಟಿಂಗ್, ನಮ್ಮ ಜನ ಹೇಗಿದ್ರು ಒಳ್ಳೆಯವರು ಅಂದ್ರೆ, ಯಾರೇ ಬಂದ್ರು ಕೂಡ ಕಬ್ಬಿನ ಹಾಲು ಫ್ರೀ ಆಗಿ ಕೊಡ್ಬೇಕು. 1 ಪೈಸಾ ತಗೊಂಡದ್ದು ಕಂಡಿಲ್ಲ ಇದುವರೆಗೂ ನಾನು. ಯಾರೇ ಬಂದ್ರು ಕೂಡ ಅದೊಂದು ಲಿಂಬೆ ಹಣ್ಣು, ಶುಂಠಿ ಇಟ್ಟಿರೋರು ಅದು ಜೊಂಬೆ ಹಣ್ಣು ಶುಂಠಿ ಹಾಕಿ ಕೊಡೋದು. ಕುಡೀರಿ ಬೇಕಾದಷ್ಟು ಕುಡೀರಿ, ಜನ ತಂಬಿಗೆ ಗಟ್ಟಲೆ ಕುಡಿಬೇಕು. ಅದು ಚೆನ್ನಾಗಿರೋದು ಕಬ್ಬಿನ ಹಾಲು. ಆಮೇಲೆ ಅದನ್ನ ತಂದು ದೊಡ್ಡ ಹರಿವಾಣದಲ್ಲಿ, ಕಬ್ಬಿಣ ಹರಿವಾಣದಲ್ಲಿ ಹಾಕೋದು. ಈ ಕಬ್ಬಿನ ಜಲ್ಲೆ ಹಿಂಡಿರ್ತಾರಲ್ಲ, ರಸ ಎಲ್ಲ ಒಣಗಿದ ಜಲ್ಲೆ, ಅದೇ ಬೆಂಕಿ ಹಾಕೋದು, ಸುಡೋದು. ಕಬ್ಬಿನ ಹಾಲು ಕಾಯಿಸ್ಬೇಕು. ಕಾಯಿಸ್ತಾ ತಿರುಗಿಸ್ತಾ ಇರ್ತಾರೆ. ನೋಡೋದು ಬಹಳ ಚಂದ. ಅದಕ್ಕೇನೋ ರಾಸಾಯನಿಕ ಹಾಕ್ತಾರೆ, ಕೆಲವು ವಸ್ತುಗಳನ್ನ ಹಾಕಿ ತಿರುಗಿಸ್ತಾ ಇದ್ದಾಗ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಹಾಲು. ಗಟ್ಟಿ ಆಗ್ತಾ ಬಂದ ಬಣ್ಣ ಬದಲಿ ಆಗುತ್ತೆ. ಮೇಲೆ ಒಂದು ಕೆನೆ ಪದ್ರ ತರ ಬರುತ್ತೆ. ಕೆನೆ ಪದ್ರ ಬಹಳ ಚಂದ. ಅದನ್ನೇನ್ ಮಾಡ್ತಾರೆ, ಸೌಂಟಿಂದ ತೆಗೆದು ಬೇರೆ ಪಾತ್ರೆ ಹಾಕಿ ಇಟ್ಕೊತಾರೆ. ಅದನ್ನ ಕಾಕಂಬಿ ಅಂತ ಕರೀತಾರೆ. ಅದನ್ನ ಬಹುಶಃ ಕೆಲವು ಕಡೆ ಜೋನೆ ಬೆಲ್ಲ ಅಂತಾರೇನೋ, ಗೊತ್ತಿಲ್ಲ ನಮ್ಗೆ. ಆ ಕಾಕಂಬಿ ಎತ್ತಿರುತ್ತಲ್ಲ, ಅದು ಹೇಗಿರುತ್ತೆ ಅಂದ್ರೆ ಬಾಯಲ್ಲಿ ಹಾಕೊಂಡು ಸ್ವಲ್ಪ ರುಚಿ ಇರುತ್ತೆ. ಅದು ಬೆಲ್ಲ ಆಗ್ತಾ ಇರುತ್ತೆ. ಇನ್ನು ಪೂರ್ತಿ ಬೆಲ್ಲನೂ ಅಲ್ಲ, ಪೂರ್ತಿ ನೀರು ಅಲ್ಲ, ಅದು ನಡುವೆ ಹಂತ. ಅದು ರೊಟ್ಟಿಗೆ ಚಪಾತಿ ಹಚ್ಕೊಂಡು ತಿನ್ನೋದು ಬಹಳ ರುಚಿ. ಬಹಳ ಜನ ತೊಗೊಂಡು ಹೋಗ್ತಾರೆ ಮನೆಗೆ. ಆ ಕಾಕಂಬಿ ಇಟ್ಟಿರು, ಅದು ಕೂಡ ದುಡ್ಡಿಲ್ಲ, ಬಂದವ್ರು ತೊಗೊಂಡು ಹೋಗೋದು ಹಾಗೆ ಇರ್ತದೆ. ನನ್ನ ಸ್ನೇಹಿತನ ತಮ್ಮ ಒಬ್ಬ ಹುಡುಗ ಇದ್ದ. ಅವನು ಕಾಕಂಬಿ ಅಂದ್ರೆ ಇಷ್ಟು ಪ್ರಾಣ ಅಂದ್ರೆ, ಎಲ್ಲೆಲ್ಲಿ ಗಾಣ ಆಗುತ್ತೋ ಅಲ್ಲಿ ಹೋಗೋದು. ಅವ್ನು ಹೋಗೋದು ಬಜ ಒಂದು ಹೋದ ತಕ್ಷಣ ಕೊಡೋ ಕಾಕಂಬಿ ಕೊಡೋ, ಒಂದು ಅವ್ರ ಕೈಯಲ್ಲಿ ಕೊಡೋರು. ಒಂದಿಷ್ಟು ಹೊತ್ತು ತಿಂದು ಹೋಗೋ ಅಂದ್ಕೊಂಡು ಒಂದು ಎಲೆ ಮೇಲೋ ಒಂದು ಪಾತ್ರೆಯಲ್ಲೋ ಹಾಕೊಡ್ಬೇಕು. ಎಷ್ಟು ತಿಂದ್ರು ಸಮಾಧಾನ ಇಲ್ಲ ಅವನಿಗೆ. ಅಲ್ಲಿ ಹೋಗಿ ಇಟ್ಟಿರ್ತಾರಲ್ಲ ಬದಲು ಪಾತ್ರೆಯಲ್ಲಿ, ಅದ್ರಲ್ಲಿ ಬೆಳೆದು ಹಾಕಿ ತಿನ್ನೋನು. ಎಂಜಲ್ ಮಾಡಬೇಡದನ, ಕಾಕಂಬಿ ಎಂಜಲ್ ಮಾಡಬೇಡ ಅಂತ ಬೈಯೋರು. ಇವನು ಯಾವುದೋ ಮಾಹಿತಿಯಿಂದ ಎಲ್ಲರ ಕಣ್ಣು ತಪ್ಪಿಸಿ ಮತ್ತೆ ಬೆಟ್ಟು ಹಾಕ್ತಿಕೊನು. ಒಂದ್ಸಲ ಎಲ್ಲರೂ ಹೇಳಿದ್ರು, ಇನ್ನೊಂದ್ಸಲ ಬಂದ್ರೆ ಕಾಲು ಮುರಿದು ಬಿಡ್ತೀವಿ ನಮ್ಮ ಗಾಣಕ್ಕೆ ಬಂದ್ರೆ, ಸುಮ್ಮನೆ ಕೂತ್ಕೋ, ಕಾಕಂಬಿ ಕೊಡ್ತೀವಿ, ನೀನು ಕೈ ಹಾಕ್ಬೇಡ ಅಂದ. ಇವನಿಗೆ ತಡ್ಕೊಳಕ್ಕೆ ಆಗಲ್ಲ. ಕಾಕಂಬಿ ಕಂಡ ತಕ್ಷಣ ಕೈ ಹಾಕೋದು, ಬಾಯಲ್ಲಿ ಬಟ್ಟೆ ಇಟ್ಕೊಳ್ಳೋದು. ಒಂದ್ಸಲ ಈಗ ಹೋದ ಗಾಣಕ್ಕೆ, ಕಾಕಂಬಿಯಲ್ಲಿ ಬಟ್ ಹಾಕಿ ಬಾಯಲ್ಲಿ ಇಟ್ಕೊಂಡ. ಅಲ್ಲಿ ಅವ್ರು ನೋಡಿದ್ರು, ನೀನು ಹಾಳು ಮಾಡ್ಬಿಟ್ಟೆ ಎಂಜಲ ಮಾಡಿ, ಯಾರಿಗೆ ಕೊಡೋದಿಲ್ಲ ಅದನ್ನ, ನಿಂತ್ಕೋ ಅಂದ್ರು. ಅಲ್ಲಿ ಹೋಗಿ ಕೆಲಸ ಮಾಡುವನ್ ಏನ್ ಮಾಡಿದ ಅಂದ್ರೆ, ಒಂದ್ ದೊಡ್ಡ ಜಗ್ ಇತ್ತು. ಆ ಜಗ್ ತುಂಬಾ ಕಾಕಂಬಿ ತಗೊಂಡ, ಹಿಡ್ದ, ಇವನ್ ಗಟ್ಟಿ ಹಿಡ್ದ. ನಿಂತ್ಕೋ, ನೀನು ಎಷ್ಟು ತಿಂತೀವೋ ತಿಂದ್ಬಿಡು ಅಂತೇಳಿ ಇವನ್ ತಲೆ ಮೇಲೆ ಸುರಿದ್ ಬಿಟ್ಟ. ಕಾಕಂಬಿ ಗಟ್ಟಿ ರಸ, ಅದು ತಲೆ ಮೇಲೆ ಬಿದ್ದು ಮುಖದ ಮೇಲೆ ಇಳಿದು ಕತ್ತಿ ಮೇಲೆ ಇಳಿತಾ ಇದೆ. ಅದು ಜಿಗಿ ಅದು ಬಹಳ ಜಿಗಿಟು ಇಳಿತಾ ಇದೆ. ನಾವು ಪನಿಷ್ಮೆಂಟ್ ಆಯ್ತೀವಿ, ನೀವು ಅಳ್ತಾ ನೀವು ಅಂದ್ಕೊಂಡಿದ್ವಿ. ನಾವು ತಲೆ ಮೇಲೆ ಕಾಕಂಬಿ ಹಾಕಿದ್ರೆ ಅಸಹ್ಯ ಅಲ್ವಾ ಅದು, ತಲೆ ಮೇಲೆ ಮುಖದ ಮೇಲೆ ತಲೆ ಮೇಲೆ ಹಾಕೋದು. ಅವನೇನ್ ಬೇಜಾರು ಮಾಡ್ಕೊಳ್ಳಿಲ್ಲ. ಏನ್ ಮಾಡಿದೆ ಗೊತ್ತಾ, ಅವನು ಜೋರಾಗಿ ಕೂಪತ್ತಿದ್ದ. ಅಯ್ಯೋ ಶಿವನೇ, ಒಂದೇ ನಾಲಿಗೆ ಕೊಟ್ಟಿದ್ಯಲ್ಲೋ, ಇನ್ನೊಂದಿಷ್ಟು ನಾಲಿಗೆ ಕೊಡಿ, ಇದ್ರಷ್ಟು ತಿನ್ಬಹುದಾಗಿತ್ತಲ್ಲೋ ಅಂದ. ಅವರು ಸುರಿದವನಿಗೆ ಮಿಚ ಅನಿಸ್ಬಿಡ್ತು. ಇವ್ನು ಹೆದರ್ಕೋತಾನೆ, ತಲೆ ಮೇಲೆ ಹಾಕಿದ್ದೀನಲ್ಲ ಅಂತ ಬೇಜಾರು ಮಾಡ್ಕೋತಾನೆ ಅನ್ಕೊಂಡ್ರೆ, ಇವನ ತಾನೆ, ಭಗವಂತ ಶಿವನೇ, ನಾನು ಒಂದೇ ನಾಲಿಗೆ ಕೊಟ್ಟಿದ್ಯಲ್ಲಪ್ಪ, ತಲೆ ಮೇಲೆ, ಗಲ್ಲದ ಮೇಲೆ, ಕುತ್ತಿಗೆ ಮೇಲೆ ಎಲ್ಲ ನಾಲಿಗೆ ಕೊಟ್ಟಿದ್ರೆ ಎಷ್ಟೊಂದು ಕಾಕಂಬಿ ತಿನ್ಬಹುದಾಗಿತ್ತಲ್ಲ ಅಂದ. ಬಾಲ್ಯದಲ್ಲಿ ನಾನು ನೋಡಿದ ಘಟನೆ ಇದು. ನಂತರ ನನಗೆ ಎಷ್ಟೋ ವರ್ಷ ಕಳೆದ ಮೇಲೆ ಅದೊಂದು ದೊಡ್ಡ ಆಧ್ಯಾತ್ಮಿಕ ಅನುಭವ ಅನ್ಸ್ಬಿಡುತ್ತೆ ನನಗೆ. ನಮ್ಮ ಜೀವನನೂ ಹಾಗೆ ಅಲ್ವಾ? ಕಾಕಂಬಿ ಬೇಡ ಬಿಡಿ, ಜೀವನದಲ್ಲಿ ಸಾವಿರಾರು ಅವಕಾಶಗಳು ಬರ್ತಾರೆ, ಬಳಸ್ಕೊಳ್ಳೋ ಶಕ್ತಿನೇ ಇಲ್ವಾ ನಮಗೆ? ಹಾಗೆ ಬಿಟ್ಬಿಡ್ತೀವನ್ನ. ಆ ಹುಡುಗ ಹೇಳಿದ್ನಲ್ಲ, ಭಗವಂತ ಇನ್ನೊಂದಿಷ್ಟು ನಾಲಿಗೆ ಇದ್ರೆ ಇನ್ನಷ್ಟು ತಿನ್ಬೋದಾಗಿತ್ತಲ್ಲಪ್ಪ ನಾನು. ಆ ಮನಸ್ಸು ನಮಗೂ ಬರ್ಬೇಕಲ್ವಾ? ಭಗವಂತ ಇನ್ನೊಂದು ಶಕ್ತಿ ಕೊಡಪ್ಪ ನಮಗೆ, ಇನ್ನಷ್ಟು ಒಳ್ಳೆ ಆಲೋಚನೆ ಕೊಡು, ಇನ್ನಷ್ಟು ದಾರಿಗಳನ್ನು ತೋರಿಸ್ಕೊಡು, ಇನ್ನೂ ಸಾಧನೆ ಮಾಡ್ತೀನಿ ನಾನು ಅನ್ನೋದಾದ್ರೆ, ನಾವೇನೇನು ಸಾಧನೆ ಮಾಡಿದ್ದೀವಿ ಇದು 10 ಪಟ್ಟು ಸಾಧನೆ ಮಾಡ್ಬೋದು. ನನಗೆ ಆಶ್ಚರ್ಯ ಆಗತ್ತೆ. ಶಂಕರಾಚಾರ್ಯರು ಬದುಕಿದ್ದು 32 ವರ್ಷ, ಯೇಸು ಕ್ರಿಸ್ತ ಬದುಕಿದ್ದು 33 ವರ್ಷ, ವಿವೇಕಾನಂದರು ದೈಹಿಕವಾಗಿದ್ದು 39 ವರ್ಷ. ಹೇಗೆ ಸಾಧನೆ ಮಾಡಿದ್ರು ಅವರು? ನಮ್ಮಂತೆ ದೇಹ, ನಮ್ಮಂತ ರಕ್ತ ಮಾಂಸ ಎಲುಬು ಎಲ್ಲ ನಮ್ಮಂತೆ ಇತ್ತಲ್ಲ ಅವ್ರದ್ದು. ಅವ್ರು ಯಾಕೆ ಜಾಸ್ತಿ ಮಾಡಿದ್ರು? ಈ ಕಾಕಂಬಿ ಹುಡುಗ ಹೆಂಗೆ ಹೇಳಿದ್ನಲ್ಲ, ಭಗವಂತ ಇನ್ನಷ್ಟು ನಾಲಿಗೆ ಕೊಡಬಾರ್ದೇನಪ್ಪ ನನಗೆ ಅಂತ ಕೇಳಿದ ಹಾಗೆ ಇವ್ರು ಕೂಡ ಕೇಳ್ಕೊಂಡಿರ್ಬೇಕು. ಭಗವಂತ ಇನ್ನಷ್ಟು ಶಕ್ತಿ ಕೊಡಪ್ಪ ನನಗೆ, ಇನ್ನಷ್ಟು ಸಾಧನೆ ಮಾಡೋಕೆ ಅವಕಾಶ ಮಾಡಿಕೊಡು ಅಂತ ಕೇಳಿರ್ಬೇಕಲ್ಲ. ಆ ಕಾಕಂಬಿ ಅನುಭವ ನನ್ನ ಜೀವನಕ್ಕೆ ಒಂದು ದೊಡ್ಡ ಅನುಭವ ಆಯ್ತು. ನಾವು ಏನು ಬೇಡ, ಸಾಕು ನಮಗೆ, ಇಟ್ ಸಾಕು 30-40 ಸೈಟು, ಹೆಂಡತಿ 2 ಮಕ್ಕಳು, ಆರಾಮಾಗಿದ್ರೆ ಮುಗಿದೆ ಜೀವನ, ಮುಗಿತು, ಅಲ್ಲಿಗೆ ಮುಗಿದು ಹೋಗತ್ತೆ. ಆದ್ರೆ ಅದೇ ನಾನು ಆ ಕಾಕಂಬಿಗೆ ನಾಲಿಗೆ ಕೇಳಿದ ಹಾಗೆ ನಾನು ಅವಕಾಶಗಳನ್ನ ಕೇಳಿದ್ರೆ, ಭಗವಂತನ ಶಕ್ತಿ ಕೇಳಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡುವಂತ ಅವಕಾಶ ನನಗಿತ್ತು. ಮಾಡ್ಲಿಲ್ಲ ಅಂತ ವಯಸ್ಸಾದ್ಮೇಲೆ ಒದ್ದಾಡೋದಕ್ಕಿಂತ ಶಕ್ತಿ ಇದ್ದಾಗಲೇನೆ ಭಗವಂತನ ಕೇಳ್ಕೋಬೇಕು, ಇನ್ನಷ್ಟು ಅವಕಾಶ ಕೊಡಪ್ಪ, ನನ್ನ ಶಕ್ತಿ ಕೊಡು, ನನ್ನ ತೋಳುಗಳಿಗೆ ಶಕ್ತಿ ಹಾಕು, ಕಾಲುಗಳಿಗೆ ಶಕ್ತಿ ಕೊಡು, ಚಿಂತನೆ ಮಾಡೋ ಶಕ್ತಿ ಕೊಡು ಅಂತ ಕೇಳ್ಕೊಟ್ರೆ ಭಾಳ ಒಳ್ಳೇದಾಗ್ತದೆ ಅಂತ ಅನಿಸ್ತು.